ಸೊ ಅಂದರೆ ಇವತ್ತು ಆಫೀಸಲ್ಲಿ ಅನೌನ್ಸ್ ಮಾಡಿದ್ದಾರೆ ಅಂದರೆ ಚುನಾವಣೆ ಅಧಿಕಾರಿಗಳು ರೀ ಏನು 16 ಸ್ಥಾನಕ್ಕೆ ಚುನಾವಣೆ ನಡೆದಿದ್ದು ಅದ್ರೊಳಗೆ 9 ಅವಿರೋಧ ಆಯ್ಕೆ ಆದ್ವಿ. ಸೊ ನಾವು 13 ಜನ ಏನು ಪ್ಯಾನೆಲ್ ಮಾಡಿದ್ವಲ್ಲ ರೀ 13 ಜನದಾಗ 7 ಜನ ಕ್ಲಿಯರ್ ಕಟ್ ಅಂದ್ರೆ ಅವಿರೋಧ ಆಯ್ಕೆ ಆದ್ರೆ ಅವ್ರು ಆಯ್ಕೆ ಆದ ನಂತರ ಇನ್ನಿಬ್ಬರದು ನಾನು ಹೇಳಿದ್ದೆ. ಯಾಕಂದ್ರೆ ರಾಜು ಕಾಗೆ ಅವ್ರ ಕಾಗವಾಡ ಉಸ್ತುವಾರಿ ಸಚಿವರ ಆದೇಶ ಮೇರೆಗೆ ಅವ್ರಿಗೂ ಅನ್ಅಪೋಸ್ ಮಾಡ್ತೀವಿ. ಕಾಮನ್ ಕ್ಯಾಂಡಿಡೇಟ್ ಗಣೇಶ್ ಹುಕ್ಕೇರಿ ಅವರು ಅನ್ಅಪೋಸ್ ಅಂದರೆ 9ಗೆ ಈಗ ಅವಿರೋಧ ಆಯ್ಕೆಯಾಗಿ ಇನ್ನು 7 ಸ್ಥಾನಕ್ಕೆ ಅಕ್ಟೋಬರ್ 19 ಚುನಾವಣೆ ನಡೀತಾ ಇದಾವೆ ರೀ. ಸೊ ನಾವು ನಾವು ಎಲ್ಲೆಲ್ಲಿ ಕ್ಯಾಂಡಿಡೇಟ್ ನಿಲ್ಲಿಸಿದ್ವಿ ಅಲ್ಲಿ ಸೀರಿಯಸ್ ಆಗಿ ಆ ಕ್ಯಾಂಡಿಡೇಟ್ನ ಗೆಲ್ಸೋಕೆ ಏನೇನು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ನಾವು ಮಾಡ್ತೀವಿ. ಮತ್ತೆಲ್ಲ ತಮ್ಮ ಮಾಧ್ಯಮದ ಮುಖಾಂತರ ನಾವು ಸಾಕಷ್ಟು ಸಲ ಹೇಳಿದ್ದು ನಾವು ಜೊಲ್ಲೆಯವರು ಎಲ್ಲರೂ ಕೂಡ ಏನು ಚುನಾವಣೆ ಮಾಡಾಕತ್ತೀವಿ. ನಾವು 12 ಸೀಟ್ ಗೆಲ್ತು ಅಂತ ಹೇಳಿದ್ವಿ. ಇದಕ್ಕೆ ನಾವು ರೀಚ್ ಆಗಕ್ಕೆ ಬಂದಿದ್ವಿ. ಯಾಕಂದ್ರೆ ಆಲ್ರೆಡಿ ಹೆಚ್ಚು ಕಮ್ಮಿ ಬಹುಮತ ಅಂದ್ರೆ ಆದಂಗೆ ಆಗಿಬಿಟ್ಟು ನಮ್ಮ ಬಹುಮತ ಆಯ್ತು. ಈಗ ಇನ್ನು ಮುಂದಿನ ಸೀಟ್ ಎಷ್ಟು ಜಾಸ್ತಿ ಗೆಲ್ಲಕ್ಕಾಗ್ತೈತಿ ಗೆದ್ಕೊಂಡು ಅಂದ್ರೆ ಆಡಳಿತ ಮಂಡಳಿ ಇನ್ನೂ ಗಟ್ಟಿ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಮುಂದಿನ 5 ವರ್ಷ ನಮ್ಮ ಗುರಿ ಅಂದರೆ DCC ಬ್ಯಾಂಕ್ ನಾವೆಲ್ಲರೂ ನೇತೃತ್ವದಲ್ಲೇ ಅಗದಿ ಪ್ರಾಮಾಣಿಕವಾಗಿ ಗಟ್ಟಿಯಾಗಿ ಇನ್ನೂ ಬ್ಯಾಂಕನ್ನು ಚಲೋ ನಡೆಸಿ DCC ಬ್ಯಾಂಕ್ ಮುಖಾಂತರ ಬೆಳಗಾವಿ ಜಿಲ್ಲೆ ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಇವ್ರಿಗೆಲ್ಲ ಒಳ್ಳೆಯದಾಗಿ ಈ ದೃಷ್ಟಿ ಇಟ್ಕೊಂಡು ನಾವು ಒಳ್ಳೆಯ ಕೆಲಸ ಮಾಡ್ತೀವಿ. ಅದಕ್ಕೆ ನಮ್ಗೆ ಅವಿರೋಧ ಆಯ್ಕೆ ಮಾಡೋಕ್ಕೆ ಸಹಕಾರ ಕೊಟ್ಟಂಥ ಎಲ್ಲ ಮುಖಂಡರಿಗೆ, ಕಾರ್ಯಕರ್ತರಿಗೆ, ಅಭಿಮಾನಿಗಳಿಗೆ ತಮ್ಮ ಮಾಧ್ಯಮ ಮುಖ ಅನಂತ ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಇನ್ನು ತಾವೇನು ಕೇಳೋದು ಕೇಳಿ. ಈಗ ಪ್ರಕಾಶ್ ಹುಕ್ಕೇರಿ ಅವರು ನಮ್ದು ಯಾವುದು ಬಣ ಅಲ್ಲ ಅನ್ನುವಂಥದ್ದನ್ನ ಹೇಳಿರುವಂಥದ್ದು. ಈಗ ಪ್ರಮಾಣ ಪತ್ರ ತಗೊಳಕ್ ಬಂದಿದ್ರು. ಸೊ ನಾವು ಯಾವ ಬಣನೂ ಅಲ್ಲ, ಸ್ವತಂತ್ರವಾಗಿ ನಿಂತಿದ್ವಿ, ಸ್ವತಂತ್ರವಾಗಿ ಗೆದ್ದು ಬಂದಿದ್ದೀವಿ. ಯಾರಿಗೂ ನಾವು ನಾಮಿನೇಷನ್ ಮಾಡಬೇಡ ಅಂತಲೂ ಯಾರಿಗೂ ಹೇಳಿಲ್ಲ. ಈಗ ನಾವು ನಾಮಿನೇಷನ್ ಮಾಡಕ್ಕೆ ಬಂದಿದ್ರೆ ನಮಗೆ ಚಿಕ್ಕೋಡಿ ಸಂಬಂಧ ಇಲ್ಲ. ಅದು ಉಸ್ತುವಾರಿ ಸಚಿವರು ಪ್ರಭಾಕರ್ ಕೋರೆ ಅವರು ಕೂಡಿ ಮಾಡಿದ್ದಾರೆ ಇದು. ಸೊ ಇವತ್ತು ನಾವು ಅದ ಸ್ಟ್ಯಾಂಡ್ ಇದೆ ನಮ್ಮದು. ನಾವು ಹೇಳ್ತಲ್ಲ ಈಗ ನಮ್ಮ ಕ್ಲಿಯರ್ ಕಟ್ ನಮ್ಮ 13 ಗುಂಪೊಳಗೆ 7 ಜನ ಕ್ಲಿಯರ್ ಕಟ್ ನಮ್ಮದಂಥ ಪ್ಯಾನಲ್ದಿಂದ ಆಯ್ಕೆ ಆಗಿದ್ದಾರೆ. ರಾಜು ಕಾಗೆ ಅವರು ಯಾವ ಥರ ವಿರೋಧ ಆಯ್ಕೆ ಆದ್ರು ಅನ್ನೋದನ್ನು ತಮಗೆ ಮಧ್ಯಾಹ್ನ ಹೇಳಿದೆ ನಾನು. ಸೊ ಗಣೇಶ್ ಹುಕ್ಕೇರಿ ಅವ್ರ ಸ್ಟ್ಯಾಂಡ್ ನಮ್ದಿತ್ತು. ಅವರು ಯಾಕಂದ್ರೆ ಅವರ ಉಸ್ತುವಾರಿ ಮಂತ್ರಿ ಅವರು ಕೋರೆ ಅವ್ರು ಕೂಡಿ ಅವ್ರಿಗೆ ಇಲೆಕ್ಷನ್ ನಿಲ್ಲಿಸಿದ್ರು. ನಾವು ಯಾರೋ ಅವ್ರಿಗೆ ಇಲೆಕ್ಷನ್ ನಿಲ್ಲಿಸಿರ್ಕಲ್ಲ. ನಾವು ಅದ್ರ ಬಗ್ಗೆ ನಮ್ಮ ಗುಂಪಲ್ಲ ಅಂತ ನಾವು ಮಣ್ಣು ನಮಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದು. ಇವತ್ತು ಹಂಗೆ ಹೇಳ್ತೀರಿ 19 ನಂತರ ನೋಡೋಣ. ರಾಮಪಟ್ಟಣ ಅವರು ರಾಮದುರ್ಗದಿಂದ ವಾಪಸ್ ತಗೊಂಡಿದ್ದಾರೆ. ಸೋತ್ರೆ ಮತ್ತೆ ನನಗೆ ಮಂತ್ರಿಗಿರಿ ಕೊಡಂಗಿಲ್ಲ, ಅಸಹ್ಯ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ವಾಪಸ್ ತಗೊಂಡಿದ್ದೀವಿ ಅನ್ನುವಂಥದ್ದು ಕೂಡ ಅವರೇ ಹೇಳ್ಕೊಂಡಿದ್ದಾರೆ. ಅವರೇ ಹೇಳಿದ್ರೆ ಮಂತ್ರಿ ಸ್ಥಾನ ಸಿಗುದೈತಿ, ಸೋತ್ರೆ ಮತ್ತೆ ಸಿಗಂಗಿಲ್ಲ ಅನ್ನೋ ಕಾರಣಕ್ಕಾಗಿ ವಾಪಸ್ ತಗೊಂಡಿದ್ದಾರೆ. ಅಂದ್ರೆ ನನಗೆ ಗೊತ್ತಿಲ್ಲ ಅವ್ರು ಅಶೋಕ್ ಪಟ್ನಾಯಕ ನಾವು ಮಧ್ಯಾಹ್ನ ಇಲ್ಲಿ ಪ್ರೆಸ್ ಮಾಡಿದ್ನಾಗ ಅವ್ರು ಬಂದಿದ್ರು ಅಂತ ಹೇಳಿ. ಸೊ ಅವ್ರು ಯಾಕೆ ಹಿಂದೆ ತಕೊಂಡ್ರೆ ಏನು ನಮ್ಗೆ ಗೊತ್ತಿಲ್ಲ ರೀ. ನಮ್ಮದು ರಾಮದುರ್ಗಲ್ಲಿ ಅಲ್ಲ, ನಮಗೆ ಶ್ರೀಕಾಂತ್ ಧವನ್ ಅವ್ರು ನಮ್ಮ ಕ್ಯಾಂಡಿಡೇಟ್ ಅದಾರ ರೀ. ನಾವು ನಾಳೆ ಸೀರಿಯಸ್ ಆಗಿ ಚುನಾವಣೆ ಮಾಡ್ತೀವಿ. ನಮ್ಮ ಅಭ್ಯರ್ಥಿನ ಗೆಲ್ಸೋಳಗೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ಬೇಕು. ಗೊತ್ತಿಲ್ಲ ನಮಗೆ, ಯಾಕಂದ್ರೆ ಅವ್ರು ಯಾರಿಗೆ ಇಲ್ಲ ನನಗೂ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾ ಗೊತ್ತಿಲ್ಲ. ನಮ್ಮ ಕ್ಯಾಂಡಿಡೇಟ್ ಧವನ್ ಇದ್ದಾರೋ ನಮ್ಮ ವೋಟರ್ಸ್ ನಾವು ನಾಳೆ ಚುನಾವಣೆ ಮಾಡ್ತೀವಿ. ಸೀರಿಯಸ್ ಆಗಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಸಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ.